ಹಲೋ ಫುಡೀಸ್, ವೆಲ್ಕಮ್ ಟು ಗೈಸ್ ಕಿಚನ್. ಇವತ್ತು ಲಂಚ್ ಬಾಕ್ಸ್ ಸೀರೀಸಲ್ಲಿ ಮತ್ತೊಂದು ರೆಸಿಪಿ ಪರೋಟ ಮಾಡ್ಕೊಳ್ಳೋಣ. ಸೊಪ್ಪಿನ ಪರೋಟ ತುಂಬ ಟೇಸ್ಟಿಯಾಗಿರುತ್ತೆ. ಇದನ್ನು ಪಿಕಲ್ಸು ಇಲ್ಲ ಅಂತಂದರೆ ಮೊಸರಿನ ಜೊತೆ ಸರ್ವ್ ಮಾಡ್ಬೋದು. ಲಂಚ್ ಬಾಕ್ಸ್ಗೂ ಹೇಳಿ ಮಾಡಿಸಿದಂಥ ರೆಸಿಪಿ ಅನ್ಬೋದು. ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಜೊತೆಗೆ ನಾವು ಇದರಲ್ಲಿ ಪಲ್ಯ ಎಲ್ಲ ಮಾಡೋ ಅಗತ್ಯ ಇರೋದಿಲ್ಲ. ನೋಡಿ, ಮೊದಲನೇದಾಗಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಅದಕ್ಕೆ ಎಣ್ಣೆ ಸೇರಿಸ್ಕೊಂಡಿದ್ದೀನಿ. ಒಂದು ಹಸಿ ಮೆಣಸನ್ನು ಕಟ್ ಮಾಡ್ಕೊಂಡು ಈ ರೀತಿ ಎಣ್ಣೆ ಜೊತೆಗೆ ಸೇರಿಸ್ಕೊಂಡು ಒಮ್ಮೆ ಇದನ್ನು ಬಾಡಿಸ್ಕೊಳ್ಳೋಣ. ನಂತರ ಇಲ್ಲಿ ನೋಡಿ, ಒಂದು ಹಿಡಿಯಷ್ಟು ಅಂದರೆ ಒಂದು ಕಟ್ಟಷ್ಟೇ ತೊಗೊಂಡಿದ್ದೆ ನಾನು. ಇದು ದಂಟಿನ ಸೊಪ್ಪು. ಇದನ್ನು ಹೆಚ್ಚಿಬಿಟ್ಟು ಸಹ ನೀವು ತೊಗೊಬೋದು. ನಾನು ಇದೇ ರೀತಿಯೇ ಹಾಕ್ಕೊಂಡೆ. ಆದಷ್ಟು ಸಣ್ಣದಾಗಿ ಹೆಚ್ಕೊಂಡೇ ಹಾಕ್ಕೊಳ್ಳಿ, ಈಸಿ ಆಗುತ್ತೆ ನಿಮಗೆ ಫಸ್ಟ್ ಟೈಮ್ ಮಾಡೋರಾಗಿದ್ದರೆ. ಈ ರೀತಿ ಈಗ ನೋಡಿ, ಸೊಪ್ಪು ಕ್ವಾಂಟಿಟಿ ನಾವು ತುಂಬ ಜಾಸ್ತಿ ಹಾಕ್ಕೊಂಡಿದ್ದೀವಿ. ಬಟ್ ಇಷ್ಟು ಸೊಪ್ಪನ್ನು ನಾವು ಪಲ್ಯ ಮಾಡಿದ್ರೆ ಮಕ್ಕಳು ಅಷ್ಟೊಂದು ಇಷ್ಟಪಟ್ಟು ತಿನ್ನಲ್ಲ. ಕೆಲವ್ರು ತಿಂತಾರೆ, ಕೆಲವು ಮಕ್ಕಳು ತಿನ್ನೋದಿಲ್ಲ. ಹಾಗಾಗಿ ಈ ರೀತಿ ಮಾಡಿದ್ರೆ ಜಾಸ್ತಿ ಕ್ವಾಂಟಿಟಿ ಸೊಪ್ಪನ್ನು ತಿನ್ನಿಸಂಗೂ ಆಗುತ್ತೆ, ಒಂದು ಟೇಸ್ಟಿ ಫುಡ್ಡನ್ನು ಕೊಟ್ಟಂಗೂ ಆಗುತ್ತೆ. ನೋಡಿ, ಈಗ ನಾನು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಈಗ ಉಪ್ಪು ಹಾಕಿದ್ದಾದಮೇಲೆ ಇದು ಸ್ವಲ್ಪ ಚೆನ್ನಾಗಿ ಸೊಪ್ಪು ಬೇಯಲಿ. ಅಷ್ಟರೊಳಗಡೆ ನಾವು ಇದಕ್ಕೆ ಮಸಾಲಾನ ಆ್ಯಡ್ ಮಾಡ್ತಾ ಹೋಗೋಣ. ನೋಡಿ, ಒಂದು 1/4 ಸ್ಪೂನಷ್ಟು ಅರಿಶಿನ ಪುಡಿ ಹಾಕಿದ್ದೀನಿ. ಹಾಗೆ ಖಾರಕ್ಕೆ ತಕ್ಕನಾಗೆ ಖಾರದ ಪುಡಿ, ಹಾಗೆ 1 ಸ್ಪೂನಷ್ಟು ಧನಿಯಾ ಪೌಡರ್ನೂ ಸಹ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಇಲ್ಲಿ ನೋಡಿ, ಇದಕ್ಕೆ ಒಂದು 1/4 ಸ್ಪೂನಷ್ಟು ಜೀರಿಗೆನ ಪುಡಿ ಮಾಡಿಬಿಟ್ಟು ಸೇರಿಸ್ಕೊಂಡಿದ್ದೀನಿ. ಅದನ್ನು ಸಹ ತಪ್ಪದೆ ಹಾಕ್ಕೊಳ್ಳಿ, ಅದನ್ನು ಒಳ್ಳೆ ಫ್ಲೇವರ್ ಕೊಡುತ್ತೆ ಇದಕ್ಕೆ. ಇದನ್ನೆಲ್ಲ ಮಸಾಲೆ ಎಲ್ಲ ಹೊಂದ್ಕೋಬೇಕು, ಆ ರೀತಿ ಮಿಕ್ಸ್ ಮಾಡ್ಕೊಂಬಿಡೋಣ. ಈಗ ಸ್ಟವ್ನ ಆಫ್ ಮಾಡಿದ್ದೀನಿ. ಇದು ಕಂಪ್ಲೀಟಾಗಿ ಕೂಲ್ ಆಗಬೇಕು. ಅಲ್ಲಿ ತನಕ ನಾವು ಬೇರೆ ಪ್ರೋಸೆಸ್ನ ನೋಡ್ಕೊಳ್ಳೋಣ. ಒಮ್ಮೆ ಮಿಕ್ಸ್ ಮಾಡಿಬಿಟ್ಟು ಬಿಟ್ಬಿಡೋಣ. ಇದಕ್ಕೀಗ ಒಂದು 3/4 ಸ್ಪೂನಷ್ಟು ನಾನಿಲ್ಲಿ ಅಜ್ವೈನ ಅಂದರೆ ಓಂಕಾಳನ್ನು ತೊಗೊಂಡಿದ್ದೀನಿ. ಇದನ್ನು ಸ್ವಲ್ಪ ಕೈಯಲ್ಲಿ ಹಾಕ್ಕೊಂಡು ಜಸ್ಟ್ ಹಾಗೆ ಕ್ರಷ್ ಮಾಡಿಬಿಟ್ಟು ಹಾಕಿದ್ರೆ ಆಯಿತು. ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ, ಡೈಜೆಷನ್ಗೂ ಕೂಡ ಒಳ್ಳೆಯದು. ಈಗ ನೋಡಿ, ಈ ರೀತಿ ಕೈಯಿಂದನೇ ಹೀಗೆ ಕ್ರಷ್ ಮಾಡ್ಕೊಂಡು ಇದ್ರ ಜೊತೆಗೆ ಸೇರಿಸ್ಕೊಂಡ್ಬಿಡೋಣ. ಸೇರಿಸ್ಕೊಂಡು ಇದು ಈಗ ಕಂಪ್ಲೀಟಾಗಿ ಕೂಲ್ ಆಗಬೇಕು. ಹಾಗೆ ತುಂಬ ಕ್ವಿಕ್ಕಾಗೂ ಮಾಡ್ಕೊಂಡ್ಬಿಡ್ಬೋದು. ಇಷ್ಟು ರೆಡಿ ಆಯ್ತು ಅಂದರೆ ನಾವು ಚಪಾತಿ ಹಿಟ್ಟನ್ನ ಇದಕ್ಕೆ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ನೋಡಿ, ಈಗ ಗೋಧಿ ಹಿಟ್ಟನ್ನು ನಾನಿಲ್ಲಿ 1 ಕಪ್ ತೊಗೊಂಡಿದ್ದೀನಿ. ಅದನ್ನು ಹಾಕ್ಕೊಂಬಿಟ್ಟು ಈ ಮಿಶ್ರಣ ಜೊತೆಗೆ ನೀಟಾಗಿ ಹೊಂದ್ಕೋಬೇಕು. ಆ ರೀತಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಬೆಳಗಿನ ತಿಂಡಿಗೆ ತುಂಬ ಹೆಲ್ದಿಯಾಗಿ ತುಂಬ ಕ್ವಿಕ್ಕಾಗಿ ಮಾಡ್ಕೊಂಬಿಡ್ಬೋದು, ಬೇಗನೆ ಸಹ ಆಗುತ್ತೆ. ಲಂಚ್ ಬಾಕ್ಸ್ಗಂತೂ ಹೇಳಿ ಮಾಡಿಸಿದ ರೆಸಿಪಿ ಇದು. ಒಮ್ಮೆ ನೀವು ಟ್ರೈ ಮಾಡಿ ನೋಡಿ. ಲಂಚ್ ಬಾಕ್ಸ್ಗೆ ಅಂತಲ್ಲ, ಇದು 3 ಟೈಮ್ ಕೊಟ್ಟರು ತಿನ್ಬೋದು, ಅಷ್ಟು ಟೇಸ್ಟಿಯಾಗಿರುತ್ತೆ. ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಹದಕ್ಕೆ ಇದನ್ನು ಕಲಿಸ್ಕೊಂಡಿದ್ದೀನಿ. ಇದನ್ನೀಗ ಒಂದು 5 ನಿಮಿಷ ರೆಸ್ಟ್ ಕೊಟ್ಬಿಡೋಣ ಇದಕ್ಕೆ. ನೋಡಿ, ಈಗ 5 ನಿಮಿಷ ಆಯಿತು. ಈಗ ಇದನ್ನು ಲಟ್ಟಿಸ್ಕೊಂಬಿಡೋಣ. ಚಪಾತಿಯಿಂದ ಇದು ಸ್ವಲ್ಪ ದಪ್ಪನೇ ಇರುತ್ತೆ, ದಪ್ಪದಾಗಿ ಲಟ್ಸ್ಕೋಬೇಕಾಗತ್ತೆ. ನೋಡಿ, ಈಗ ಒಂದೊಂದೇ ಉಂಡೆ ತೊಗೊಂಡ್ಬಿಟ್ಟು ಇದನ್ನು ನಾನು ಡಸ್ಟಿಂಗ್ ಅಂತ ಮೇಲಿಂದ ಸ್ವಲ್ಪ ಗೋಧಿ ಹಿಟ್ಟನ್ನು ಸ್ಪ್ರಿಂಕಲ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಚಪಾತಿ ಥರ ಲಟ್ಸ್ಕೊಳ್ಳೋಣ. ಅಂದರೆ ಸ್ವಲ್ಪ ದಪ್ಪನಾಗಿ ಲಟ್ಸ್ಬೇಕಾಗತ್ತೆ. ನೋಡಿ, ಇಷ್ಟು ದಪ್ಪ ಇದ್ದರೆ ಸಾಕಾಗತ್ತೆ. ಸ್ವಲ್ಪ ಇದು 2 ಚಪಾತಿಯಿಂದ ಜಾಸ್ತಿನೇ ತೊಗೋಬೇಕಾಗತ್ತೆ ಹಿಟ್ಟು. ಇದನ್ನು ಚೆನ್ನಾಗಿ ಕಾದಿರ್ತಕ್ಕಂಥ ಹೆಂಚು ಮೇಲೆ ಹಾಕ್ಕೊಂಡು ಇದನ್ನು 2 ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ಎಣ್ಣೆ ಅಥವಾ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಆಯಿತು. ಸ್ವಲ್ಪ ಇದಕ್ಕೆ ಎಣ್ಣೆ ಅಥವಾ ತುಪ್ಪ ಯಾವ್ದು ಹಾಕ್ಕೋತೀರ ನೋಡಿ, ಅದನ್ನು ಜಾಸ್ತಿನೇ ಹಾಕ್ಕೋಬೇಕಾಗತ್ತೆ. ಆವಾಗಲೇ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಇನ್ನೊಂದು ಪೀಸನ್ನು ನಾನು ರೆಡಿ ಮಾಡ್ತಾಯಿದ್ದೀನಿ. ಇದೇ ರೀತಿ 2 ರೆಡಿ ಮಾಡಿಕೊಂಡು 2 ಕಡೆ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸೂಪರ್ ಟೇಸ್ಟಿಯಾಗಿರ್ತಕ್ಕಂಥ ಸೊಪ್ಪಿನ ಪರೋಟ ರೆಡಿ ಆಗುತ್ತೆ. ಲಂಚ್ ಬಾಕ್ಸ್ ರೆಸಿಪಿಗೆ ಹೇಗನ್ಸು ರೆಸಿಪಿ ಕಮೆಂಟಲ್ಲಿ ತಿಳಿಸಿ. ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.